ರಾಜ್ಯದಲ್ಲಿ ಪ್ರತಿಧ್ವನಿಸಿದಂಥ ಹನಿ ಟ್ರ್ಯಾಪ್ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆ ಕೊಡಬೇಕು ಅಂತ ಹೇಳಿ ಅನೇಕರು ಆಗ್ರಹ ಮಾಡ್ತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಅದನ್ನು ನಿರಾಕರಿಸಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ ಮಟ್ಟದ ತನಿಖೆ ಬೇಡ ಅಂತ, ಉನ್ನತ ಮಟ್ಟದ ತನಿಖೆಗೆ ವಹಿಸದಿರಲು ಸರ್ಕಾರ ನಿರ್ಧಾರ ಮಾಡುತ್ತಾ. ಹಾಗಾದರೆ ಗೃಹ ಸಚಿವರಿಗೆ ಹನಿ ಟ್ರ್ಯಾಪ್ ಕೇಸ್ನ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆಯಾಗಿದೆ. ವಿಧಾನಸೌಧದಲ್ಲಿ ಭೇಟಿಯಾಗಿ ವರದಿಯನ್ನು ಸಲ್ಲಿಸಿದ್ದಾರೆ ಸಿಐಡಿ ಮುಖ್ಯಸ್ಥ ಸಲೀಂ. ಬರೋಬ್ಬರಿ 50 ನಿಮಿಷಗಳ ಕಾಲ ಪರಮೇಶ್ವರ್ಗೆ ಸಲೀಂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಚಿವ ರಾಜಣ್ಣ ಆಪ್ತರ ವಿಚಾರಣೆಯಲ್ಲೂ ಕೂಡ ಸಾಕ್ಷ್ಯಗಳು ಸಿಕ್ಕಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾವುದೇ ಸುಳಿವು ಸಿಕ್ಕಿಲ್ಲ, ಯಾವುದೇ ಡಿಜಿಟಲ್ ಎವಿಡೆನ್ಸ್ ಇಲ್ಲ. ಪರಮೇಶ್ವರ್ಗೆ ಸಿಐಡಿಯಿಂದ ಪ್ರಾಥಮಿಕ ಮೌಖಿಕ ವರದಿ ಇದು. IPS ಅಧಿಕಾರಿ ಸಿಐಡಿ ಮುಖ್ಯಸ್ಥ ಪರಮೇಶ್ವರ್ ಅವರಿಗೆ ವಿವರಣೆ ಕೊಟ್ಟಿದ್ದಾರೆ, ವಿವರಿಸಿದ್ದಾರೆ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿ. ರಾಜಣ್ಣ ಅವರ ಕಚೇರಿ, ರಾಜಣ್ಣ ಅವರ ವಿಧಾನಸೌಧದ ಕಚೇರಿ, ಅವರ ಮನೆ, ಅವರ ಮನೆಯಲ್ಲಿರುವ ಕಚೇರಿ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಬಂದಿದ್ದಾರೆ. ರಾಜಣ್ಣ ಅವರ ಗನ್ಮ್ಯಾನೋ, ರಾಜಣ್ಣ ಅವರ PAಗಳನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಈ ಅವಧಿಯಲ್ಲಿ ರಾಜಣ್ಣ ಅವರನ್ನು ಭೇಟಿಯಾಗಿದ್ದ ವ್ಯಕ್ತಿಗಳು ಯಾರ್ಯಾರು, ಎಲ್ಲೆಲ್ಲಿ ಭೇಟಿಯಾಗಿದ್ದಾರೆ, ಪುನರಾವರ್ತನೆಯಾಗಿ ಭೇಟಿಯಾದಂಥವ್ರು ಯಾರು, ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಒಬ್ಬ ಯುವತಿಯನ್ನು ಕರೆತರುವಂಥ ಅವಶ್ಯಕತೆ ಇರುತ್ತೆ. ಹೀಗೆ ಅನೇಕ ವಿಚಾರಗಳಲ್ಲಿ ವಿವರಣೆಯನ್ನು, ಮಾಹಿತಿಯನ್ನು ಕಲೆ ಹಾಕಿದ್ರು. ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸಿಐಡಿಯಿಂದ ಸಚಿವ ರಾಜಣ್ಣ ವಿಚಾರಣೆ ಮಾಡ್ತಾರೆ. ಹಾಗಾದರೆ ಎಸ್ ಮಾಡಲೇಬೇಕಾಗುತ್ತೆ. ಸಚಿವ ರಾಜಣ್ಣ ವಿಚಾರಣೆ ಅನಿವಾರ್ಯ ಅಂತ ಹೇಳಿ ಸಿಐಡಿ ಹೇಳಿದೆ. ರಾಜಣ್ಣ ಅವರ ಗನ್ಮ್ಯಾನ್, ಓರ್ವ ಕೆಲಸದವರು, ಆಪ್ತ ಸಹಾಯಕರು, ಅಧಿಕಾರಿಗಳು ಸೇರಿ 5 ಜನರನ್ನು ವಿಚಾರಣೆ ನಡೆಸಿದೆ ಈ ಸಿಐಡಿ ತಂಡ. 5ರ ವಿಚಾರಣೆಯಿಂದ ಯಾವುದೇ ರೀತಿಯ ಪೂರಕ ಮಾಹಿತಿ ಅಂತ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪೂರಕ ಮಾಹಿತಿ ಲಭ್ಯವಾಗಿಲ್ಲ. ಈ ಬಗ್ಗೆ ಪರಮೇಶ್ವರ್ಗೆ ಮೌಖಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಲೀಂ ಅವರು. ರಾಜಣ್ಣ ದೆಹಲಿಯಿಂದ ವಾಪಸ್ಸಾದ ನಂತರ ಹೇಳಿಕೆ ದಾಖಲಾಗುತ್ತೆ. ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮಾಹಿತಿಯ ಬಗ್ಗೆ ಅಭಿಪ್ರಾಯ ಸಂಗ್ರಹ. ರಾಜಣ್ಣ ಅವರಿಂದ ಮಾಹಿತಿಯನ್ನು ಪಡೆದು ಅಂತಿಮ ರೀತಿಯಲ್ಲಿ ವರದಿಯನ್ನು ಸಲ್ಲಿಕೆಗೆ ಚಿಂತನೆ ಮಾಡಲಾಗ್ತಾ ಇದೆ.